ಕಣ್ಣಿಮನೆಯವರ ಕ್ರೇಜ್ ಆ ಥರ ಇತ್ತು. ಅವರು ವೇಷ ನೋಡಲಿಕ್ಕೆ ಅಂತ ನಾನು ಎಲ್ಲೆಲ್ಲೋ ಬೆಂಗಳೂರುವರೆಗೆಲ್ಲ ಹೋಗಿದ್ದೀನಿ. ಆ ಕ್ರೇಜ್ ತುಂಬ ಇತ್ತು ನನಗೆ, ಅವರು ವೇಷ ನೋಡಬೇಕು ಅಂತ. ಸೊ ವೇಷ ನೋಡ್ಕೊಂಡು ಮನೆಗೆ ಬಂದು ಅವ್ರ ಥರನೇ ನಾನು ಇಮಿಟೇಟ್ ಮಾಡೋದು, ಅನುಕರಣೆ ಮಾಡೋದು, ಹಾಗೆ ಕುಣಿಯೋದು. ದಾರೇಶ್ವರು ಬಿಟ್ಟ ವರ್ಷ ಅದು ಮೇಘರಂಜಿನಿ ಅಂತ ಒಂದು ಪ್ರಸಂಗ. ಸರಿ. ಅಂದರೆ ಸ್ವಲ್ಪ ಭಯ ಇತ್ತು. ಅಂದರೆ ಟೆಂಟ್ ಮೇಳ ಅನ್ನೋದು ಒಂದು ಭಯ, ಜನರ ರೆಸ್ಪಾನ್ಸ್ ಹೇಗಿರ್ತದೋ ಅನ್ನುವಂಥದ್ದು, ಹೇಗೆ ತಗೊಳ್ತಾರೋ ನನ್ನನ್ನು. ಸಂತೋಷವಾಯಿತು ಏನ ಹೇಳಲಿ ಅನ್ನಣ್ಣ. ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿಡಿಯೋ ನೋಡಿದ ಮೇಲೆ ಸುಮ್ಮನಾಗಬೇಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. Please subscribe SNJ ಯಕ್ಷಗಾನ. ವೀಕ್ಷಕರೇ, SNJ ಯಕ್ಷಗಾನ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುಬ್ರಹ್ಮಣ್ಯ. ನಾವಿವತ್ತು ಯಕ್ಷ ಸಂದರ್ಶನ ಕಾರ್ಯಕ್ರಮದಲ್ಲಿದ್ದೇವೆ. ನಮ್ಮ ಒಟ್ಟಿಗೆ ಕರಡೂರು ಮೇಳದ ಕಲಾವಿದರಂಥ ಶ್ರೀಯುತ ಉದಯ್ ಹೆಗಡೆ ಕಡಬಾಳ ಅವರಿದ್ದಾರೆ. ಬನ್ನಿ ಅವರ ಹತ್ರ ಹೋಗಿ ಅವರ ಯಕ್ಷಗಾನದ ಯಾನ ಮತ್ತೆ ಜೀವನ ಹೇಗೆ ನಡೆದು ಬಂತು ಎಂದು ತಿಳಿದುಕೊಂಡು ಬರೋಣ. ಸರ್ ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯಂತ ಸ್ವಾಗತ ಸರ್. ಸರಿ ಸರ್, ನಿಮ್ಮ ಈ ಯಕ್ಷಗಾನದ ಬದುಕು ಅಂದರೆ ಪರಿಸರ, ಬಾಲ್ಯದಲ್ಲಿ ಮನೆ ಹತ್ರ ಪರಿಸರ ಹೇಗಿತ್ತು ಸರ್ ಯಕ್ಷಗಾನದ್ದು? ತುಂಬ ಅನುಕೂಲ. ಅಂದರೆ ನಮ್ಮ ಮನೆಯಲ್ಲೇ ಎಲ್ಲರೂ ಯಕ್ಷಗಾನ ಪ್ರಿಯರು. ನಮ್ಮ ಹಳ್ಳಿ ಅಂದರೆ ಕಡಬಾಳದ ಸುತ್ತಮುತ್ತಲು ಸಿರ್ಸಿ ತಾಲೂಕು ಅಂತ ಹೇಳ್ಬೋದು. ಎಲ್ಲೇ ಯಕ್ಷಗಾನ ಆದರೂ ನಾವೆಲ್ಲ ಒಟ್ಟಿಗೆ ಯಕ್ಷಗಾನ ನೋಡಲಿಕ್ಕೆ ಹೋಗ್ಬೋದು. ಹಾಗಾಗಿ ನನಗೆ ಚಿಕ್ಕಂದಿನಿಂದ ಯಕ್ಷಗಾನದ ಬಗ್ಗೆ ಜಾಸ್ತಿ ಒಲವು ಬೆಳೀತು. ಮತ್ತು ಮನೆಯಲ್ಲಿ ಯಕ್ಷಗಾನದ ಕಥೆಗಳು, ಪುರಾಣದ ಕಥೆಗಳೆಲ್ಲ ಆ ಥರ ಎಲ್ಲ ಹೇಳೋದು, ಇದೆಲ್ಲ ಸ್ವಲ್ಪ ಅಭ್ಯಾಸ ಇತ್ತು. ಹಾಗಾಗಿ ಪೌರಾಣಿಕದತ್ತ ಮತ್ತು ಯಕ್ಷಗಾನದತ್ತ ಹೆಚ್ಚಿನ ಆಸಕ್ತಿ ಬಂತು ನನಗೆ ಚಿಕ್ಕಂದಿಂದ. ಅಲ್ಲಿಂದ ಈ ಯಕ್ಷಗಾನವನ್ನು ಕಲಿಬೇಕು ಅಂತ ನೀವು ಹೋದದ್ದು ಹೀಗೆ ಉಂಟಾ ಸರ್? ಹೌದು ಹೌದು, ಖಂಡಿತ. ನಮ್ಮ ಕಡಬಾಳದಲ್ಲಿ ಐನಬೇಲು ಪರಮೇಶ್ವರ ಹೆಗಡೆ ಅಂತ ಅವರು ಮೊದಲು ಹಳ್ಳಿಗೆ ಹೋಗಿ ಎಲ್ಲ ಕ್ಲಾಸ್ ಎಲ್ಲ ಮಾಡುವವರು. ಸೊ ಆಗ ಆ ಟೈಮಿಗೆ ಕೋಳಿಗಾರ ಅಂತ ನಮ್ಮ ಮನೆಯಿಂದ ಒಂದು 5-6 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಯಕ್ಷಗಾನದ ಕ್ಲಾಸನ್ನು ಮಾಡ್ತಾಯಿದ್ರು ಹೊಸತೋಟ ಮಂಜುನಾಥ್ ಭಾಗವತರು ಮತ್ತು ಐನಬೇಲು ಪರಮೇಶ್ವರ ಹೆಗಡೆ ಅವರು. ಅಲ್ಲಿ ಕ್ಲಾಸಿಗೆ ಹೋಗ್ತಾಯಿದ್ದೆ ನಾನು. ಸ್ವಲ್ಪ ಮಟ್ಟಿಗೆ ಅಲ್ಲಿ ಮೊದಲ ಕಲಿಕೆ ಅನ್ನೋದು ಪ್ರಾರಂಭ ಆಗಿದ್ದಲ್ಲಿ. ಕೇಂದ್ರಕ್ಕೆಲ್ಲ ಏನು ಹೋಗಲಿಲ್ಲ, ಅಲ್ಲೇ ಸ್ವಲ್ಪ ಅಭ್ಯಾಸ ಮಾಡಿದ್ದು. ಅದಾದಮೇಲೆ ಹೇಗೆ ಮುಂದುವರಿತು ಸರ್ ಯಕ್ಷಗಾನದ? ಅಲ್ಲ, ಆಸಕ್ತಿ ಇದ್ದ ಕಾರಣಕ್ಕಾಗಿ ನನಗೆ ಅದರಲ್ಲೇ ಮುಂದುವರಿಯುವಂಥ ಮನಸ್ಸು ಇತ್ತು. ಕಮಲನಾಥೇಶ್ವರ ಯಕ್ಷಗಾನ ಮಂಡಳಿ ಕೋಳಿಗಾರ ಅಂತ ಇದೆ. ಎಲ್ಲ ಹವ್ಯಾಸಿಗಳು ಸುತ್ತಮುತ್ತಲು ಏನೇ ಫಂಕ್ಷನ್ಗಳಾದಾಗ, ತೇರು ಜಾತ್ರೆ ಆ ಥರ ಆದಾಗ ಅಲ್ಲಿ ಆಟವನ್ನು ಮಾಡಿಸ್ತಾಯಿದ್ರು. DG ಭಟ್ ಅಂತ ಕೋಳಿಗಾರವರು, ತುಂಬ ಒಳ್ಳೆಯ ಕಲಾವಿದರಾಗಿದ್ದರು, ತೀರೋಗಿದ್ದಾರೆ ಅವರೀಗ. ಅವರೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿದರು ವೇಷವನ್ನು ಮಾಡಲಿಕ್ಕೆ. ಆಗ ಮೊದಲು ಹಂತವಾಗಿ ಮೊದಲು ಗೋಪಾಲ ವೇಷ, ಹಾಗೆ ಚಿಕ್ಕ ಪುಟ್ಟ ವೇಷಗಳನ್ನು ಮಾಡ್ತಾ ಅದರೊಳಗೆ ಮುಂದುವರೆಯುವ ಮನಸ್ಸಾಯಿತು ನನಗೆ. ನಂತರ ಸರ್ ಮೇಳದ ತಿರುಗಾಟ ಹೀಗೆ ಅದು ಎಲ್ಲಿಂದ ಶುರುವಾಯಿತು ಸರ್? ಅಂದರೆ ಪ್ರೊಫೆಷನಲ್ ಅಂತ ನಾನು ಅಂದರೆ ಯಕ್ಷಗಾನಕ್ಕೆ ಬಂದದ್ದು ಮೊದಲು ಯಕ್ಷದೇಗುಲ ಬೆಂಗಳೂರು ಅಂತ ಇದೆ, ಕೆ ಮೋಹನ್ ಅವರದ್ದು. ಅಲ್ಲಿ ಈ ಗೌರ್ಮೆಂಟ್ ಪ್ರೋಗ್ರಾಮ್ಗಳನ್ನು ಹೆಚ್ಚಾಗಿ ಮಾಡ್ತಾರೆ. ಅಲ್ಲಿ ಒಂದು 4 ವರ್ಷ ಇದ್ದೆ. ನನಗೆ ಅಲ್ಲಿ ಮೊದಲ ಹಂತದ ಅಂದರೆ ಬಣ್ಣಗಾರಿಕೆ, ವೇಷ ಮಾಡಿಕೊಡೋದು ಅದನ್ನೆಲ್ಲ ಕಲ್ತಿದ್ದು ಅಲ್ಲಿ ಯಕ್ಷದೇಗುಲ ಬೆಂಗಳೂರು. ಅಂದರೆ ಮೊದಲ ಪ್ರಾಥಮಿಕ ಅಭ್ಯಾಸ ಅಂತ ನನಗೆ ಮೇಳದ ಲೆಕ್ಕದಲ್ಲಾಗಿದ್ದ ಹಾಗೆ. ಸರಿ, ಹೌದು. ಅದನ್ನು ಎಷ್ಟು ವರ್ಷ ಮಾಡಿದ್ರಿ ಸರ್ ಯಕ್ಷದೇಗುಲದಲ್ಲಿ? ಎಷ್ಟು? 4 ವರ್ಷ ಇದ್ದೆ. ಅಲ್ಲಿ ಆದ ಮೇಲೆ ಅಲ್ಲಿ ಯಕ್ಷದೇಗುಲದಲ್ಲಿ ಬರುವಂಥ ವೇಷಗಳು ಯಾವ ರೀತಿ? ಅಂದರೆ ವೇಷ ಅಂದರೆ ಗೌರ್ಮೆಂಟ್ ಪ್ರೋಗ್ರಾಮ್ಸ್, ಅಂದರೆ ಇಳೆಯಣ್ಣನ ಕತೆ ಅಂತ ಮಾಡ್ತಾಯಿದ್ರು. ಮತ್ತು ಹೆಚ್ಚಾಗಿ ಪೌರಾಣಿಕ ಕಂಸೋದೆ ಆ ಥರ ಪ್ರಸಂಗಗಳೇ ಇತ್ತು. ಸೊ ಅದರಲ್ಲಿ ನನಗೆ ಅನುಕೂಲವಾಗಿರುವ ವೇಷಗಳನ್ನೆಲ್ಲ ಮಾಡಿದ್ದೇನೆ ನಾನು. ಅಂದರೆ ಪುಂಡು ವೇಷಕ್ಕೆ ಬಂದಿದ್ರಿ ಅಲ್ಲಿ? ಹೌದೌದು. ಅಂದರೆ ಎಲ್ಲ ಜಾತಿ ವೇಷ ಮಾಡುವಂಥ ಮನಸ್ಸಿತ್ತು ನನಗೆ ಆಗ.
ಎಲ್ಲ ಜಾತಿ ವೇಷ ಎಲ್ಲ ಮಾಡ್ತಾಯಿದ್ದೆ. ಸರಿ. ಅಲ್ಲಿಂದ ಆಮೇಲೆ ಸದಾಶಿವ ಭಟ್ ಮಳವಳ್ಳಿ ಅಂತ ಸ್ತ್ರೀ ವೇಷ ಮಾಡುವವರು, ಅವರು ನನಗೆ ಗುಂಡುಬಾಳಕ್ಕೆ ಕರ್ಕೊಂಡು ಬಂದರು. ನೀನು ಗುಂಡುಬಾಳಕ್ಕೆ ಬರಬೇಕು, ಇನ್ನೂ ಹೆಚ್ಚು ನಿನಗೆ ಅಭ್ಯಾಸ ಆಗ್ತದೆ, ಪೌರಾಣಿಕ ಎಲ್ಲ ಪ್ರಸಂಗಗಳು ಅಲ್ಲಿ ಆಗ್ತದೆ ಅಂತ ಗುಂಡುಬಾಳಕ್ಕೆ ನನಗೆ ಕರ್ಕೊಂಡು ಬಂದದ್ದು ಅವರು. ಈ ಗುಂಡುಬಾಳ ಮೇಳಕ್ಕೆ ಬರುವಾಗ ಹಾಂ, ಯಾಕಂದರೆ ಅದು ಅಲ್ಲೇ ಇರುವಂತಹ ಒಂದು ಮೇಳ. ಹೌದೌದು. ಆವಾಗ ನಿಮ್ಮ ವಯಸ್ಸು ಎಷ್ಟಿರ್ಬೋದು ಸರ್? ಆ ಸಮಯದಲ್ಲಿ ಎಷ್ಟಿತ್ತು ವಯಸ್ಸು? ಈಗ ಒಂದು ಹೆಚ್ಚು ಕಡಿಮೆ ಒಂದು 18 ವರ್ಷಗಳ ಹಿಂದೆ. ಈಗ ನನಗೆ 41, ಒಂದು 18 ವರ್ಷದ ಹಿಂದೆ ಆಗಿರ್ಬೋದು. ಯಾಕಂದ್ರೆ ಅದು ಮೇಳಕ್ಕೆ ಬರುವುದು. ಹೌದು. ಯಕ್ಷದೇಗುಲ ಹೀಗೆಲ್ಲ ಇದ್ರಿ, ಆದರೂ ಮೇಳಕ್ಕೆ ಬರುವಾಗ ಆವಾಗಿನ ಮನಸ್ಥಿತಿ ಹೇಗಿತ್ತು? ಮನಸ್ಥಿತಿ ಅಂದರೆ ನಾನು ಸ್ವಲ್ಪ ಹೆದರ್ತಾ ಇದ್ದೆ. ಅಂದರೆ ಕೇಳಿದ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಈ ಮಾತಾಡುವಾಗ ಮೇಳದಲ್ಲಿ ರಾಜಕೀಯ ಇರ್ತದೆ, ಕಷ್ಟ ಆಗ್ತದೆ, ನಾನು ಮೇಳಕ್ಕೆ ಬರುವುದೇ ಇಲ್ಲ ಅಂತ ಹೇಳಿದ್ದೆ ಅವರು ಸದಾಶಿವ ಭಟ್ರ ಹತ್ರ. ಆದರೆ ಅವರು ಆ ಥರ ಏನಿಲ್ಲ, ಎಲ್ಲ ನಮ್ಮವರಿದ್ದಾರೆ, ತುಂಬ ಸಪೋರ್ಟ್ ಮಾಡ್ತಾರೆ, ನಿನಗೆ ಮತ್ತೆ ಹೆಚ್ಚಿನ ಅಭ್ಯಾಸ ಆಗ್ತದೆ. ಇಲ್ಲಿ ಒಂದೇ ಕಡೆ ಯಕ್ಷಗಾನ ಆಗುವಂಥ ಪ್ಲೇಸ್ ಗುಂಡುಬಾಳ ಒಂದೇ, ಮತ್ತು ನಮಗೆ ಯಾವ ವೇಷ ಬೇಕಾದರೂ ಮಾಡುವಂಥ ಒಂದು ಪರಿಸರ ಸಂದರ್ಭ ಎಲ್ಲ ಉಂಟು, ಅಲ್ಲಿ ಅಭ್ಯಾಸ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಅಂತ ನನ್ನನ್ನು ಪ್ರೋತ್ಸಾಹ ಮಾಡಿ ಕರ್ಕೊಂಡು ಬಂದದ್ದು. ಮೇಳಕ್ಕೆ ಬಂದ ಮೇಲೆ ಸರ್, ಬಂದ ಮೇಲೆ ತುಂಬ ನನಗೆ ಅನುಕೂಲ ಆಯಿತು. ತುಂಬ ನಾನು ಅಂದರೆ ಯಕ್ಷಗಾನದ ವಿಷಯದಲ್ಲಿ ಇನ್ನೂ ಆಸಕ್ತಿ ಬಂತು ನನಗೆ. ಆ ಸಂದರ್ಭದಲ್ಲಿ ಮೇಳದ ಯಜಮಾನರು ಪ್ರಭಾಕರ್ ಚಿಟ್ಟಾಣಿಯವರು, ಜೊತೆಗೆ ಕಾಸರಗೋಡು ಶ್ರೀಧರ್ ಭಟ್ ಅಂತ ಹಾಸ್ಯಗಾರರು, ಅವರೆಲ್ಲ ನನಗೆ ತುಂಬ ಆ ವಿಷಯದಲ್ಲಿ ಹೇಳಿಕೊಡುವುದು ಅಥವಾ ಈ ವೇಷವನ್ನು ಹೀಗೆ ಮಾಡಬೇಕು ಅನ್ನೋ ದಾರಿ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟವರು. ಸರ್, ಗುಂಡುಬಾಳ ಮೇಳಕ್ಕೆ ಬಂದರೆ ನೀವು? ಹೌದು. ಅಲ್ಲಿ ಅಂದರೆ ಯಾವ ವೇಷವನ್ನು ಹೆಚ್ಚಾಗಿ ಮಾಡ್ತಿದ್ರಿ? ಪುಂಡಿ ವೇಷಗಳನ್ನೇ ಹೆಚ್ಚಾಗಿ ಮಾಡಿದ್ದು ನಾನು. ಅಂದರೆ ಕ್ಯಾದಿಮುಲ್ಲ ವೇಷ, ಕೃಷ್ಣ, ಸುಧನ್ಮ, ಆ ಥರ ಲೈನ್ ವೇಷಗಳು, ಅದನ್ನೇ ಹೆಚ್ಚಾಗಿ ಮಾಡ್ತಾಯಿದ್ದೆ. ಪ್ಲಸ್ ಅಂದರೆ ಅಪರೂಪಕ್ಕೆ ಈ ಸ್ವಲ್ಪ ಹೊಸ ಥರ ವೇಷಗಳು, ಕಿರೀಟ ವೇಷ, ಮುಂಡಾಸದ ವೇಷ, ಈಗ ಉದಾಹರಣೆಗೆ ಕೌರವ, ಕೀಚಕ ಎಲ್ಲ ಸ್ವಲ್ಪ ಪ್ರಮಾಣಕ್ಕೆ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಹೀಗೆ ಮಾಡ್ಬೋದು ಅಂದರೆ ಒಂದು ದಾರಿ ಗೊತ್ತಾಗಬೇಕಲ್ಲ ನಮಗೆ ಅಭ್ಯಾಸಕ್ಕೆ, ಹಾಗಾಗಿ ಅಲ್ಲಿ ಆ ಥರ ಪ್ರಾರಂಭ ಆಯಿತು. ಒಂದು ರೀತಿ ಶಾಲೆಗೆ ಹೋದದ್ದಂದರೆ ಗುಂಡುಬಾಳ ಮೇಳಕ್ಕೆ ಹೋದ ಲೆಕ್ಕ ಲೆಕ್ಕ ಆಯ್ತು. ಹೌದು ಹೌದು ಹೌದು. ಅದ್ರ ನಂತರ ಅಲ್ಲಿ ಎಷ್ಟು ವರ್ಷ ಇದ್ರಿ ಸರ್? ಅಲ್ಲೂ 4 ವರ್ಷ ಇದ್ದೆ, ಗುಂಡುಬಾಳದಲ್ಲೂ 4 ವರ್ಷ ಇದ್ದೆ. ಆ 4 ವರ್ಷದ ನಂತರ ನಾನು ಗುಂಡುಬಾಳಕ್ಕೆ ಹೋಗುವಾಗ ಹೊರಗಡೆ ಆಟಗಳಿಗೆಲ್ಲ ಹೆಚ್ಚು ಹೋಗ್ತಾ ಇದ್ದೆ. ಅಂದರೆ ಆಗ ಅಲ್ಲಿ ಆ ಥರ ಒಂದು ಸಂದರ್ಭಗಳು, ಹೊರಗಡೆ ಆಟಕ್ಕೆ ಹೋಗಲಿಕ್ಕೆಲ್ಲ ಅವಕಾಶ ಕೊಡ್ತಿದ್ರು ನನಗೆ. ಚಿಟ್ಟಾಣಿಯವರ ಸಟ್ಟು, ಮತ್ತು ಅದಾದಮೇಲೆ ಕೊಂಡದಕೂಳಿಯವ್ರ ಸಟ್ಟು, ಯಾಜಿಯವ್ರ ಸಟ್ಟು, ಆ ಥರ ಹೊರಗಡೆ ಆಟಗಳಿಗೆಲ್ಲ ತುಂಬ ಹೋಗ್ತಾಯಿದ್ದೆ. ಆ ನಂತರದಲ್ಲಿ ಗುಂಡುಬಾಳದ ನಂತರ 1 ವರ್ಷ ಕೆರೆಮನೆ ಮೇಳಕ್ಕೆ ಹೋದೆ ನಾನು. ಕೆರೆಮನೆ ಮೇಳಕ್ಕೆ ಹೋದೆ. ಹೌದು ಸರ್, ಗುಂಡುಬಾಳದಿಂದ ಕೆರೆಮನೆ ಮೇಳಕ್ಕೆ ಹೋದ್ರಿ. ಈ ಕೆರೆಮನೆ ಮೇಳದಲ್ಲಿ ಅದರದ್ದೇ ಆದಂಥ ಒಂದು ವ್ಯವಸ್ಥೆ ಉಂಟು. ಅಲ್ಲಿ ಆ ವ್ಯವಸ್ಥೆಯ ಹೊಂದಾಣಿಕೆ ಹೇಗಾಯಿತು ಮತ್ತು ಹೇಗೆ ಮಾಡ್ಕೊಂಡ್ರಿ? ಹೊಂದಾಣಿಕೆ ಭಾಳ ಒಳ್ಳೆಯದೇ. ಯಾಕೆಂದರೆ ಕೆರೆಮನೆ ಮೇಳ ತುಂಬ ಶಿಸ್ತಿನ ಮೇಳ. ನಾವು ಆ ಮೇಳಕ್ಕೆ ಹೋದಾಗ ಅಲ್ಲಿ ವ್ಯವಸ್ಥೆಗೆ ಹೊಂದಾಣಿಕೆ ಆಗಲೇಬೇಕು. ಸೊ ಹಾಗಾಗಿ ಆ ವ್ಯವಸ್ಥೆಗಳೆಲ್ಲ ನಮಗೆ ಅನುಕೂಲವಾಗಿಯೇ ಇತ್ತು. ಅಲ್ಲಿ ನಾನು ಹೋದಾಗ ವಾಲಿವಧೆ ಅಂತ ತುಂಬ ನಿರ್ದೇಶನಕ್ಕೆ ಒಳಪಟ್ಟಂಥ ಒಂದು ಪ್ರಸಂಗ ಮಾಡ್ತಾಯಿದ್ರು, ಅದೇ ಹೆಚ್ಚಾಗಿ ಆಗಿದ್ದು. ಮತ್ತು ಸುಭದ್ರಾ ಕಲ್ಯಾಣ ಆಗಿದೆ, ಕೃಷ್ಣಾರ್ಜುನ ಆಗಿದೆ. 1 ವರ್ಷ ಮಾತ್ರ ಅಲ್ಲಿ ತಿರುಗಾಟ ಮಾಡಿದ್ದೀನಿ ನಾನು. ಸೊ ಹಾಗೆ ಅಂದರೆ ಅಲ್ಲಿ ಕಂಟಿನ್ಯೂ ಪ್ರೋಗ್ರಾಮ್ ಇರ್ತಾ ಇರಲಿಲ್ಲ, ಅವರು ಪ್ರೋಗ್ರಾಮ್ ಇದ್ದಾಗ ನಾವು ಹೋಗಬೇಕಿತ್ತು ಸರ್. ಆ ಥರ. ಕೆರೆಮನೆ ಮೇಳದ ನಂತರ ನಿಮ್ಮ ಯಕ್ಷ ತಿರುಗಾಟ ಹೇಗಾಯಿತು ಸರ್? ಆ ನಂತರದಲ್ಲಿ ನನಗೆ ಪೆರಡೂರು ಮೇಳಕ್ಕೆ ಹೋಗುವಂಥ ಅವಕಾಶ ಬಂತು. ನೀಲಕೋಟೆ ಶಂಕರ ಹೆಗಡೆ ಅವರು ನನ್ನನ್ನು ಪೆರಡೂರು ಮೇಳಕ್ಕೆ ಕರ್ಕೊಂಡೋದ್ರು. ತುಂಬ ಅಂದರೆ ನಿನಗೆ ಮೇಳಕ್ಕೆ ಬಂದರೆ ಇನ್ನೂ ಹೆಚ್ಚಿನ ಅಂದರೆ ಆ ಶಾರ್ಪ್ನೆಸ್ ಇರುತ್ತಲ್ಲ, ರಂಗಸ್ಥಳದಲ್ಲಿ ಕಲಿಯುವಿಕೆ ಅನ್ನೋದುಂಟಲ್ಲ, ಅಲ್ಲಿ ಇನ್ನೂ ಹೆಚ್ಚಾಗ್ತದೆ. ಮತ್ತು ಪ್ರಚಾರ ಮಾಧ್ಯಮಕ್ಕೆ ಬೇಕು ಅಂತಾದರೆ ತಿರುಗಾಟದ ಮೇಳದ ತಿರುಗಾಟವನ್ನೇ ಮಾಡಬೇಕು ನಾವು ಅಂತ ಹೇಳಿ ಅಲ್ಲಿಗೆ ಒಂದು ಪ್ರಮಾಣಕ್ಕೆ ಯಕ್ಷಗಾನದ ಒಂದು ಒಳ ಹೊರ ಏನು ಅಂತ ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿತ್ತು ನನಗೆ. ಹೋಗ್ಬೋದು ಅಂತ ಅನ್ನಿಸ್ತು. ಮತ್ತು ಆ ತೀರ್ಮಾನಕ್ಕೆ ನಾನು ಹೋದೆ. ಸರ್, ಈಗ ಅಲ್ಲಿಂದ ಕೆರೆಮನೆ ಮೇಳ ಮುಗಿಸುವವರೆಗೆ ಪೆರಡೂರು ಮೇಳದ ಬರೋಕ್ಕಿಂತ ಪೂರ್ವದಲ್ಲಿ ಈ ಯಕ್ಷಗಾನಕ್ಕೆ ಬಂದಾಗ ಅಥವಾ ಅಲ್ಲಿ ಬೇರೆ ಬೇರೆ ಮೇಳಕ್ಕೆ ಹೋದಾಗ ನಿಮಗೇನಾದರೂ ನಾನು ಯಾಕೆ ಬಂದೆ ಯಕ್ಷಗಾನಕ್ಕೆ, ಬೇಡ ಆಗಿತ್ತು ನನಗೆ ಅಂತ ಆ ರೀತಿಯ ಖಂಡಿತ ಇಲ್ಲ. ಅಂದರೆ ನನಗೆ ಇಲ್ಲಿಯವರೆಗಿನ ತಿರುಗಾಟದಲ್ಲಿಯೂ ಏನೋ ಒಂದು ಆಯಾಸಕ್ಕೋ ಅಥವಾ ಏನೋ ಒಂದು ತೊಂದರೆಗೆ ಒಳಗಾದಾಗ
ಸ್ವಾಭಾವಿಕವಾಗಿ ಅಂಥದ್ದೊಂದು ಮಾತು ಬರ್ತದೆ, ನಾ ಬರಬಾರ್ದಿತ್ತು ಮತ್ತೇನಾದರೂ ಆ ಥರ ಎಲ್ಲೋ ಒಂದೆರಡು ಸರಿ ಅನಿಸಿರ್ಬೋದು ಬಿಟ್ಟರೆ. ಬಟ್ ಯಕ್ಷಗಾನದ ಜೀವನದಲ್ಲಿ ನನಗೆ ಇವತ್ತಿನವರೆಗೂ ಕಹಿ ಆಗಲಿಲ್ಲ. ಅಂದರೆ ನನ್ನ ಬದುಕಿಗೆ ಒಂದು ಒಳ್ಳೆಯ ರೀತಿಯ ತಿರುವನ್ನು ಕೊಟ್ಟಿದೆ ಯಕ್ಷಗಾನ. ಒಂದು ಸಂತೃಪ್ತಿ ಇದೆ ನನಗೆ. ಅಂದರೆ ನಾನು ಇಷ್ಟಪಟ್ಟು ಬಂದಂಥ ಫೀಲ್ಡ್ ಇದು ಯಕ್ಷಗಾನ. ನಾನೊಂದು ಒಳ್ಳೆಯ ಆರ್ಟಿಸ್ಟ್ ಆಗಬೇಕು, ಯಕ್ಷಗಾನದ ಕಲಾವಿದ ಆಗಬೇಕು ಅನ್ನೋ ಒಂದು ನನ್ನ ಆಸೆ ಏನು ಉಂಟಲ್ಲ, ಅದು ನನಗೆ ಆಗಿದೆ. ಅಂದರೆ ಸಂತೃಪ್ತಿ ಉಂಟು ನನಗೆ. ಸರಿ, ಪೆರಡೂರು ಮೇಳಕ್ಕೆ ಬರ್ತೀರಿ ಸರ್, ಕೆರೆಮನೆ ಮೇಳದ ಹೌದು ಹೌದು. ಟೆಂಟ್ ಮೇಳ, ಹೌದು, ದಿಗ್ಗಜರಿರುವಂತಹ ಮೇಳ. ಹೌದು. ಆ ಒಂದು ಮೇಳಕ್ಕೆ ಬರುವಾಗ ಆ ಅನುಭವ ಹೇಗಿತ್ತು ಮತ್ತು ಮನಸ್ಥಿತಿಯನ್ನು ಹೇಗೆ, ಅಲ್ಲಿಗೆ ಆ ತಯಾರಿಯನ್ನು ಹೇಗೆ ಮಾಡ್ಕೊಂಡ್ರಿ ಸರ್? ಭಯ ಇತ್ತು ಮೊದಲು. ಜೊತೆಗೆ ನಾನು ಹೋಗುವಾಗ ನಾನು ಒಬ್ಬನೇ ಪೆರಡೂರು ಮೇಳಕ್ಕೆ ಎಂಟ್ರಿ ಆದದ್ದಲ್ಲ. ನಾನು ನೀಲಕೋಟಿ ಶಂಕರ ಹೆಗಡೆಯವರು, ರಾಘು ಆಚಾರ್ಯರು, ಸುನೀಲ್ ಭಂಡಾರು, ನಾವು 4-5 ಜನ ಪೆರಡೂರು ಮೇಳಕ್ಕೆ ಹೊಸ ಸೇರ್ಪಡೆ. ದಾರೇಶ್ವರು ಬಿಟ್ಟ ವರ್ಷ ಅದು ಮೇಘರಂಜಿನಿ ಅಂತ ಒಂದು ಪ್ರಸಂಗ. ಸರಿ. ಅಂದರೆ ಸ್ವಲ್ಪ ಭಯ ಇತ್ತು. ಅಂದರೆ ಟೆಂಟ್ ಮೇಳ ಅನ್ನೋದು ಒಂದು ಭಯ, ಜನರ ರೆಸ್ಪಾನ್ಸ್ ಹೇಗಿರ್ತದೋ ಅನ್ನುವಂಥದ್ದು, ಹೇಗೆ ತಗೊಳ್ತಾರೋ ನನ್ನನ್ನು. ಸೊ ಅದಕ್ಕೆ ಸ್ವಲ್ಪ ಹೆಚ್ಚಿನ ಆಸಕ್ತಿಯಿಂದ ಆ ವೇಷವನ್ನು, ನನಗೆ ತುಂಬ ಒಂದು ಒಳ್ಳೆಯ ವೇಷ ಸಿಕ್ಕಿತ್ತು ಆ ಪ್ರಸಂಗದಲ್ಲಿ. ಯಾವುದು ಸರ್? ಅದು ಹೆಸರು ನೆನಪಿಲ್ಲ. ಗೋಪಾಲಾಚಾರ್ಯ ಅವರ ತಮ್ಮನ ವೇಷ ಏನೋ ಇರಬೇಕು. ಸರಿ. ಅದು ತುಂಬ ಒಂದು ಒಳ್ಳೆಯ ರೆಸ್ಪಾನ್ಸ್ ನನಗೆ. ಹೋದ ವರ್ಷವೇ ತುಂಬ ಒಳ್ಳೆ, ಅವನು ಯಾರು ಹೊಸಬ ಚೆನ್ನಾಗಿ ಮಾಡ್ತಾನೆ. ಅದರಲ್ಲೊಂದು ಪದ್ಯ ಇತ್ತು, ದೇವಗಂಗೆ ಭೂಮಿಗಿಳಿ. ಆ ಪದ್ಯ ತುಂಬ ಹಿಟ್ಟಾಗಿತ್ತದ ಆಗ. ದೇವಗಂಗೆ ಭೂಮಿಗಿಳಿಯ ಉಂಟೆ ಕಾಣೋ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಆಮೇಲೆ ಧೈರ್ಯ ಬಂತು ನನಗೆ, ಮುಂದುವರಿಬೋದು ನಾನು ಇದರೊಳಗೆ ಅನ್ನೋ ಧೈರ್ಯ ಬಂತು. ಸರ್, ಈ ಮಧ್ಯ ನೀವು ಪೆರಡೂರು ಮೇಳಕ್ಕೆ ಫಸ್ಟ್ ವರ್ಷ ಬಂದಾಗ, ಹೌದು, ಕಣ್ಣಿಯವರ ಕಾಪಿ ಅಂತ ಹೇಳ್ತಿದ್ರು, ಅಂದರೆ ಹೌದು ಅದೇ ರೀತಿ ಆ ಸ್ಟೈಲ್ ಎಲ್ಲ ಹಾಗೆ ಉಂಟು ಅಂತ, ಅದ್ರ ಬಗ್ಗೆ ಏನಾದರೂ ಏನು ಹೇಳಲಿಕ್ಕೆ ಬಯಸ್ತೀನಿ? ಖಂಡಿತ. ನಾನು ತುಂಬ ಅಂದರೆ ಈ ಚಿಟ್ಟಾಣಿಯವರಿಂದ ಮೊದಲಾಗಿ ಯಕ್ಷಗಾನಕ್ಕೆ ನನಗೆ ಸ್ಫೂರ್ತಿ ಅವರು ಚಿಟ್ಟಾಣಿಯವರು. ಆ ನಂತರದಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಕಣ್ಣಿಮನೆಯವರು. ಕಣ್ಣಿಮನೆಯವರ ಕ್ರೇಜ್ ಆ ಥರ ಇತ್ತು. ಅವರು ವೇಷ ನೋಡಲಿಕ್ಕೆ ಅಂತ ನಾನು ಎಲ್ಲೆಲ್ಲೋ ಬೆಂಗಳೂರುವರೆಗೆಲ್ಲ ಹೋಗಿದ್ದೀನಿ. ಆ ಕ್ರೇಜ್ ತುಂಬ ಇತ್ತು ನನಗೆ, ಅವರು ವೇಷ ನೋಡಬೇಕು ಅಂತ. ಸೊ ವೇಷ ನೋಡ್ಕೊಂಡು ಮನೆಗೆ ಬಂದು ಅವ್ರ ಥರನೇ ನಾನು ಇಮಿಟೇಟ್ ಮಾಡೋದು, ಅನುಕರಣೆ ಮಾಡೋದು, ಹಾಗೆ ಕುಣಿಯೋದು. ಆ ಸಂದರ್ಭಕ್ಕೆ ನನ್ನ ವೇಷವು ಸ್ವಲ್ಪ ಅವರ ಹೋಲಿಕೆ ಇತ್ತು. ಕಾಪಿ ಮಾಡ್ತಾನೆ ಅಂತ ಹೇಳಿದರೂ ನಂಗೆ ಬೇಸರ ಇರಲಿಲ್ಲ. ಯಾಕೆಂದರೆ ಸ್ವತಃ ಕಣ್ಣಿಯವರೇ ಎಲ್ಲೋ ಒಂದೆರಡು ಕಡೆ ಹೇಳಿದ್ದಾರೆ, ಕಾಪಿ ಮಾಡಿದ್ರು ಕಡಬಾಳು ಉದಯ್ ಪರ್ಫೆಕ್ಟಾಗಿ ಕಾಪಿ ಮಾಡ್ತಾನೆ ಅಂತ ಹೇಳ್ತಾರೆ. ಅಂದರೆ ನನಗೆ ತುಂಬ ಅವರು ವೇಷದ ಬಗ್ಗೆ ತುಂಬ ಇಷ್ಟನೂ ಇತ್ತು, ಆಸಕ್ತಿ ಜಾಸ್ತಿ ಇತ್ತು. ಅವರು ವೇಷದ ಥರ ಕಾಪಿ ಮಾಡಿದ್ದು ಅಂದರೆ ಅನುಕರಣೆ ಮಾಡಿಕೊಂಡೇ ನಾನು ಮುಂದೆ ಬಂದೆ. ಆಮೇಲೆ ನಿಧಾನಕ್ಕೆ ಅದರಲ್ಲಿ ನನಗೆ ಏನು ಅಂದರೆ ಮಾಡಬೇಕು ಅಂತ ಅನಿಸ್ತಾ ಇತ್ತು, ಅದನ್ನು ಸೇರಿಸ್ಕೊಂಡು ಹೋದೆ. ಸೊ ಇವತ್ತಿಗೂ ಎಷ್ಟೋ ಜನ ನನ್ನ ಅಭಿನಯದಲ್ಲಿ, ಕುಣಿತದಲ್ಲಿ ಸ್ವಲ್ಪ ಮಟ್ಟಿಗೆ ಕಣ್ಣಿಯವರ ಛಾಯೆಯನ್ನು ನೋಡ್ತಾರೆ, ಗುರುತಿಸ್ತಾರೆ. ಅದ್ರ ಬಗ್ಗೆ ನಂಗೆ ಹೆಮ್ಮೆ ಉಂಟು. ಸರ್, ಅದರ ನಂತರ ಮೊದಲನೇ ವರ್ಷ ಬರ್ತೀರಿ ಪೆರಡೂರು ಮೇಳಕ್ಕೆ. ಹೌದು. ಮೇಘರಂಜನಿ ಪ್ರಸಂಗ, ಆ ತಿರುಗಾಟ ಮತ್ತು ಅದರ ನಂತರ ತಿರುಗಾಟ ಹೇಗಾಯಿತು ಸರ್? ತುಂಬ ಚೆನ್ನಾಗಾಯಿತು. ಫಸ್ಟ್ ವರ್ಷವೇ ಆ ಪ್ರಸಂಗ ಗೆದ್ದಿತ್ತು. ತುಂಬ ಎಲ್ಲಿ ಹೋದರೂ ಹೌಸ್ಫುಲ್ ಪ್ರದರ್ಶನಗಳು. ತುಂಬ ಆ ಥರ ಒಂದು ಗೆಲುವು ಸಿಕ್ಕಿದಾಗ ಸ್ವಾಭಾವಿಕವಾಗಿ ನಮಗೆ ಆಸಕ್ತಿ ಹೆಚ್ಚುತ್ತದೆ, ಇನ್ನೂ ಧೈರ್ಯ ಬರ್ತದೆ, ಇನ್ನೂ ಮುಂದುವರಿಬೇಕು ಅನ್ನೋ ಮನಸ್ಸು ಬರ್ತದೆ. ಸೊ ಅದೇ ಥರದಲ್ಲಿ ಪ್ರತಿಯೊಂದು ನಾವು ಹೋದ ಒಂದು
3-4 ವರ್ಷವೂ ಪ್ರಸಂಗ ಗೆದ್ದಿದೆ ಶಂಕರಾಭರಣ. ಆ ಲೆವೆಲ್ವರೆಗೂ ಪ್ರಸಂಗ ಗೆಲ್ತಾ ಹೋಯಿತು. ನಮಗೂ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಯಿತು.